ಅಧ್ಯಕ್ಷ ನಾಲ್ಕು ಲ್ಯಾಂಗ್ವೇಜ್ ಇದೆ. ಇದು 4 ಭಾಷೆಗಳು ಇದರಲ್ಲಿದ್ದಾವೆ ನೋಡಿ. ವಿಕಸಿತ ಭಾರತ ಸಂಸ್ಕೃತ, ಗ್ಯಾರಂಟಿ ಇಂಗ್ಲಿಷ್, ರೋಜ್ಗಾರ್ ಉರ್ದು, ಅವಿಜಿಕ ಸಂಸ್ಕೃತ, ಮಿಷನ್ ಇಂಗ್ಲಿಷ್, ಗ್ರಾಮೀಣ ಹಿಂದಿ. 4 ಭಾಷೆಗಳನ್ನ ಸೇರಿಸಿ ಇದನ್ನು ಯಾರೂ ಸರಿಯಾಗಿ ಉಚ್ಚಾರ ಮಾಡದಿರುವ ಹಾಗೆ ಯಾರು ಈ ಹೆಸರು ಕೊಟ್ಟಿದ್ದಾರೆ ಗೊತ್ತಲ್ಲ. ಎದಕ್ಕೆ ಮಾಡಿದ್ದಾರೆ? ರಾಮನ ಹೆಸರು ಅದರಲ್ಲಿ ಬರಬೇಕು. ರಾಮನ ಹೆಸರು ಅದರಲ್ಲಿ ಬರಬೇಕಂದ್ರೆ ಅದರ ಧಾರ್ಮಿಕವಾಗಿ ಜನ ಅದಕ್ಕೆ ಬೆಂಬಲ ಕೊಡ್ತಾರೆ, ಬಿಜೆಪಿಗೆ ಅದಕ್ಕೆ ಅನುಕೂಲ ಆಗ್ತದೆ ಅಂತ ದುರುದ್ದೇಶದಿಂದ ತಂದಂತ ಕಾಯ್ದೆ ಇದೆ. ಅದಕ್ಕೆ ನನಗೆ ಅನಿಸ್ತದೆ ಇಷ್ಟೊಂದು ಹೆಸರು ಹೆಂಗಿತ್ತಪ್ಪ. ಅದಕ್ಕೆ ಮೊನ್ನೆ ಹೇಳಿದೆ ನಾನು CM ಅವ್ರು ಮಾತಾಡುವಾಗ, ಸರ್ ಆ ವ್ಯಕ್ತಿ ನಾವು PhD ಕೊಡಬೇಕು ಅಂತ ಹೇಳಿ. ಇಂಥ ಕೆಟ್ಟ ಶಬ್ದಗಳನ್ನ ವಾಕ್ಯಗಳನ್ನ ತಂದಿರೋದನ್ನ ನಾನು ಖಂಡಿಸ್ತೇನೆ ಅಧ್ಯಕ್ಷರೇ. ಇವತ್ತು ಅಧ್ಯಕ್ಷರೇ, ಈ ಬಿಜೆಪಿಯವರು ಯಾಕೆ ಈ ತರ ಹೆಸರನ್ನ ಬದಲಾವಣೆ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಯಾಕೆ ಬದಲಾವಣೆ ಮಾಡ್ತಾರೆ ಗೊತ್ತಿಲ್ಲ. ಇವ್ರು ಕೆಟ್ಟ ಬುದ್ಧಿ ಬಂದಿದೆ ಅಂತ ನನಗನ್ನಿಸ್ತದೆ. ಅದಕ್ಕೆ ಒಂದು ಅಧ್ಯಕ್ಷ ಒಂದು ಹಾಡು ಹೇಳ್ತೇನೆ, ನಿಮ್ಮ ಪರವಾನಿಗೆ ತೆಗೆದುಕೊಂಡು, ರಾಮನ್ನ ಹೆಂಗ್ ಮಿಸ್ಯೂಸ್ ಮಾಡ್ತಾರೆ ಅಂತ ಹೇಳಿ. ಸ್ವಲ್ಪ ಕೇಳಿ. ಹಾಡು ಹೇಳ್ತಾರೆ, ಕೇಳಿ. ಸ್ವಲ್ಪ ಒಂದು ಹಾಡು ಹೇಳ್ತೇನೆ ಕೇಳಿ ಅಧ್ಯಕ್ಷರೇ. ನಾನು ಹಿಂದೆ ಸ್ಟೂಡೆಂಟ್ ಇದ್ದಾಗ ಒಂದು ಸಿನಿಮಾ ನೋಡಿದ್ದೆ, ಹರೇ ರಾಮ್ ಹರೇ ಕೃಷ್ಣ ಅಂತ ಹೇಳಿ. ಅದರಲ್ಲಿ ದೇವಾನಂದ್ ವಾಸ್ ಎ ಹೀರೋ. ಅಲ್ಲಿ ಏನು ಹೆಂಗ್ ಹಾಡು ಹೇಳ್ತಾರೆ ನೋಡ್ರಿ. ಇದು ಸಮಯೋಚಿತವಾಗಿದೆ. ಇದಕ್ಕೆ ಸಮಯೋಚಿತವಾಗಿ ದೇಖೋ ದೀವಾನೋ ತುಮ್ ಏ ಕಾಮ್ ನ ಕರೋ, देखो दीवानो तुम एक काम न करो, राम का नाम बदनाम न करो, राम का नाम बदनाम न करो। देखो देखो ओ बीजेपी दीवाने दोस्तों, ये काम न करो, राम का नाम बदनाम करो. ಯಾಕಿದ್ರೆ ಹಾಡಿದೆ ಅಧ್ಯಕ್ಷರೇ? ಅವ್ರು ಈ ಜೈ ಶ್ರೀರಾಮ್ ಅಂದಿದ್ದಕ್ಕೆ ಹಾಡು ಹೇಳ್ಬೇಕಾದ್ರು. ಜೈ ಶ್ರೀರಾಮ್ ಅಂತ ಹೇಳಿ ರಾಮನ ಹೆಸರನ್ನ ಬದನಾಮ್ ಮಾಡ್ತಾ ಇದ್ದಾರೆ ಇವರು. ರಾಮನ ಹೆಸರನ್ನ ದಯವಿಟ್ಟು ಬದನಾಮ್ ಮಾಡಬೇಡಿ ಅಧ್ಯಕ್ಷರೇ. ಈಗಾಗಲೇ ನಾನು ಹೇಳಿದಂತೆ ಇದು ಒಂದೇ ಹೆಸರನ್ನ ಚೇಂಜ್ ಮಾಡಲಿಲ್ಲ ಇವರು ಚೇಂಜ್ ಮಾಡಿದ್ದು ಯಾವ್ದು ಅಧ್ಯಕ್ಷರೇ ಅಂದ್ರೆ ಯೋಜನಾ ಆಯೋಗ. ಅಧ್ಯಕ್ಷರೇ, ಯೋಜನಾ ಆಯೋಗಕ್ಕೆ ನೀತಿ ಆಯೋಗ ಅಂತ ಇಟ್ರು. ರಾಜ್ಪಥ್, ಕರ್ತವ್ಯ ಪಥ್, ರಾಜ್ಭವನ್, ಲೋಕ್ ಭವನ್ ಇವೆಲ್ಲ ಸ್ವಾತಂತ್ರ್ಯ ನಂತರ ಹೊಸ ಸರ್ಕಾರ ಬಂದ ತಕ್ಷಣ ಕೊಟ್ಟಿರುವಂತಹ ಹೆಸರುಗಳಿವು, ಐತಿಹಾಸಿಕ ಹೆಸರುಗಳಿವು. ಇದನ್ನು ಬದಲಾವಣೆ ಮಾಡಿದ್ರೆ ಏನ್ ಪ್ರಯೋಜನ? ಬದಲಾವಣೆ ಮಾಡಿದ್ರೆ ಮತ್ತೆ ಅದರ ಜೊತೆಗೆ ಅಧ್ಯಕ್ಷರೇ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ್ಮೇಲೆ ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಏನು ಯೋಜನೆಗಳನ್ನ ತಂದಿದ್ರು, ಆ ಯೋಜನೆಗಳಿಗೆ ಹೊಸ ರೂಪ ಕೊಟ್ಟು ಹೊಸ ಹಣ ಕೊಟ್ಟಿಲ್ಲ ಇವರು.